ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಕಸದಿಂದ ರಸ ಅಂತ ಅನ್ನೋ ಹಾಗೆ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಬಿಸಾಕದೆ ಸೂಪರ್ ಆದಂತಹ ಪುಳಿಂಜಿ ಅನ್ನುವಂತಹ ಒಂದು ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಊಟದೊಟ್ಟಿಗಂತೂ ಸಖತ್ತಾಗಿರುತ್ತೆ ಮತ್ತು ಇದನ್ನು ಇಡ್ಲಿ ಜೊತೆಗಂತೂ ಸೂಪರ್ ಆದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಕುಚ್ಚಲಕ್ಕಿ ಗಂಜಿ ಜೊತೆಗಂತೂ ಸೇರಿಸ್ಕೊಂಡು ಊಟ ಮಾಡಿದ್ರೆ ಅದರ ಲೆವೆಲ್ಲೇ ಬೇರೆ. ಬನ್ನಿ ಹಾಗಾದರೆ ಪುಳಿಂಜಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೇಯ್ನಾಗಿ ಇದಕ್ಕೆ ಬೇಕಿರುವಂಥದ್ದು ಹುಣಸೆ ಹಣ್ಣು ಮತ್ತು ಬೆಲ್ಲ, ಉಪ್ಪು. ಈಗ ಬೆಲ್ಲವನ್ನು ತಗೊಂಡಿದ್ದೀನಿ ನಾನು. ಅದರ ನಂತರ ಈಗ ಹುಣಸೆ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮಡ್ಡಿ ಇಂಗನ್ನು ತಗೊಳ್ಬೇಕು ಇದಕ್ಕೆ. ಇನ್ನು ಹಸಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಖಾರಕ್ಕೆ ನಿಮಗೆ, ಆಮೇಲೆ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮೇಯ್ನಾಗಿ ಬೇಕಿರುವಂತಹ ಸಾಮಗ್ರಿ ಇತ್ತಂದರೆ ಆರೆಂಜ್ ಸಿಪ್ಪೆ ಬೇಕು ಇದಕ್ಕೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ಲಾಸ್ಟ್ ನಾವು ಜ್ಯೂಸ್ ಸಿರಪೆಲ್ಲ ತೆಗೆದು ಉಳಿದಂತಹ ಆರೆಂಜ್ ಇದು ಸಿಪ್ಪೆ ಅದು. ಈಗ ಬಾಕಿ ಮಸಾಲೆಗಳನ್ನೆಲ್ಲ ನೋಡೋದಂತಾದರೆ ಒಗ್ಗರಣೆಗೆ ನಮಗೆ ಸಾಸಿವೆ, ಆಮೇಲೆ ಜೀರಿಗೆ, ಎಣ್ಣೆ ಎಲ್ಲ ಬೇಕಾಗುತ್ತೆ. ಮೊದಲಿಗೆ ನಾವೀಗ ಮಾಡ್ಕೊಳ್ಬೇಕಾದಂಥದ್ದು ಹುಣಸೆ ಹಣ್ಣನ್ನು ತಗೊಂಡು ದೊಡ್ಡ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಇನ್ನೀಗ ನೀರಲ್ಲಿ ಹಾಕಿ ನೆನೆ ಹಾಕ್ಕೊಳ್ಬೇಕಾಗತ್ತೆ. ಮೊದಲಿಗೆ ಆ ಕೆಲಸವನ್ನು ಮಾಡಿ ಇಟ್ಕೊಳ್ಬೇಕು. ಇನ್ನೊಂದು ಸಣ್ಣ ಬೌಲಲ್ಲಿ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀರು ಮಾಡ್ಕೊಳ್ಬೇಕು. ಇದನ್ನು ಈಗ ತೆಗೆದು ಸೈಡಿಗೆ ಇಡೋಣ. ಇನ್ನೀಗ ಆರೆಂಜ್ ಸಿಪ್ಪೆ ಮತ್ತು ಹಸಿಮೆಣಸು, ಹಸಿ ಶುಂಠಿಯನ್ನೆಲ್ಲ ಹೆಚ್ಚಿ ತರಬೇಕೀಗ. ಈಗ ಆರೆಂಜ್ ಸಿಪ್ಪೆಯನ್ನು ಹೆಚ್ಚುವ ವಿಧಾನವನ್ನು ನೋಡ್ಕೊಳ್ಳೋಣ ಒಂದ್ಸಲಿ. ಈಗ ಚಾಕುವಿನ ಸಹಾಯದಿಂದಲೇ ಇಲ್ಲಿ ಅರ್ಧ ಭಾಗ ಮಾಡಿ ನೋಡಿ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಇದನ್ನು. ಕಸದಿಂದ ರಸ ಅಂತ ಅನ್ನೋ ಹಾಗೆ ಎಲ್ಲ ರೀತಿಯಾದಂತಹ ಸಿಪ್ಪೆಯಿಂದ ನಾವು ಹೊಸ ರೀತಿಯಾದಂತಹ ರೆಸಿಪಿಗಳನ್ನು ಮಾಡಬಹುದು. ಬರೀ ಆರೆಂಜ್ ಸಿಪ್ಪೆ ಅಂತ ಅಲ್ಲ, ಬಾಳೆಕಾಯಿ ಸಿಪ್ಪೆಯಿಂದ ಕೂಡ ಪುಳಿಂಜಿಯನ್ನು ಮಾಡ್ಕೊಳ್ಬೋದು. ಈಗ ನೋಡಿ ಇದನ್ನು ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಕೂಡ ಹೆಚ್ಚಿ ತಂದಿದ್ದೀನಿ. ಹಸಿ ಮೆಣಸಿನಕಾಯಿಯನ್ನು ನೋಡಿ ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಸಿ ಶುಂಠಿಯನ್ನು ಕೂಡ ಹೆಚ್ಚಿ ತಂದಿದ್ದೀನಿ. ಮತ್ತು ಆರೆಂಜ್ ಸಿಪ್ಪೆ ನೋಡ್ತಿರ್ಬೋದು ನೀವು, ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದೀಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕಿ ಆದ ನಂತರ ನಾವು ಹೆಚ್ಚಿ ಇಟ್ಟಂತಹ ಆರೆಂಜ್ ಸಿಪ್ಪೆಯ ಸಣ್ಣ ಸಣ್ಣ ಹೋಳುಗಳಿವೆಯಲ್ಲ ಅವನ್ನು ಹಾಕಿ ಇನ್ನೀಗ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಈ ಆರೆಂಜ್ ಸಿಪ್ಪೆಯನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೆ ಉರಿಯನ್ನು ಸ್ವಲ್ಪ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ ಬರಬೇಕು, ಆಮೇಲೆ ಇದು ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಆಗಲೇ ನಾವು ನೆನೆ ಹಾಕಿದಂತಹ ಹುಣಸೆ ಹಣ್ಣಿನ ರಸ ಕೂಡ ತುಂಬ ಚೆನ್ನಾಗಿ ಈಗ ತೆಗಿಬೋದು. ಚೆನ್ನಾಗಿ ನೆಂದಿದೆ ನೋಡಿ ಇವಾಗ. ಇನ್ನು ದೊಡ್ಡ ಪಾತ್ರೆಗೆ ಒಂದು ಶಿಫ್ಟ್ ಮಾಡಿ ಇದಕ್ಕೆ ನೀರನ್ನು ಹಾಕಿ ಪಲ್ಪನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪ್ರಮಾಣಕ್ಕೆ ಸರಿಯಾಗಿ ನಾವೀಗ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕು. ದೊಡ್ಡ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಆದ ನಂತರ ಸ್ವಲ್ಪ ನೀರನ್ನು ಕೂಡ ಮೇಲಿಂದ ಹಾಕ್ಕೊಂಡು ಚೆನ್ನಾಗಿ ರಸವನ್ನು ಹಿಂಡ್ಕೊಳ್ಳೋಣ. ಇದರಲ್ಲಿರುವಂತಹ ಬೀಜ, ಆಮೇಲೆ ನಾರು, ಆಮೇಲೆ ಅದರ ಸಿಪ್ಪೆ ಅಂಶವನ್ನೆಲ್ಲ ಹಿಂಡಿ ತೆಕ್ಕೊಂಡು ಹುಣಸೆ ಹಣ್ಣನ್ನು ಸರಿಯಾಗಿ ರೆಡಿ ಮಾಡಿಕೊಳ್ಬೇಕು. ಅದರ ಜೊತೆಗೆ ನಾವು ಇಂಗನ್ನು ಕೂಡ ನೀರು ಮಾಡಿ ಇಟ್ಕೊಳ್ಬೇಕು. ಈ ಪುಳಿಂಜಿಗೆಲ್ಲ ಹಾಕಬೇಕಾದ್ರೆ ಇಂಗನ್ನು ಕೂಡ ಹಾಕೊಳ್ಳೋದು ತುಂಬ ಚೆನ್ನಾಗಿ ಪರಿಮಳ ಕೂಡ ಬರುತ್ತೆ, ಆಮೇಲೆ ಅದರ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಈಗ ಹುಣಸೆ ಹಣ್ಣಿನ ರಸವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇಂಗಿನ ನೀರನ್ನು ಕೂಡ ಮಾಡ್ಕೊಳ್ಳೋಣ. ಮಡ್ಡಿ ಇಂಗನ್ನು ಇಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ, ಅಥವಾ ಗಟ್ಟಿ ಇಂಗು ಅಂತ ಏನು ಬರುತ್ತಲ್ಲ ಅದು ಚೆನ್ನಾಗಿ ಫ್ಲೇವರ್ ಕೂಡ ಕೊಡುತ್ತೆ, ಆಮೇಲೆ ಘಮ ಕೂಡ ಬರುತ್ತೆ. ಈಗ ಈ ಸೈಡ್ ಬಾಣಲಿಯಲ್ಲಿ ಇಟ್ಟಂತಹ ಆರೆಂಜಿನ ಸಿಪ್ಪೆ ಕೂಡ ಚೆನ್ನಾಗಿ ಬೆಂದಿದೆ, ಬ್ರೌನ್ ಕಲರಿಗೆ ಟರ್ನ್ ಆಗಿದೆ ನೋಡಿ. ಇಷ್ಟಾದರೆ ಸಾಕಾಗತ್ತೆ ನೋಡಿ, ಇಷ್ಟು ಬೆಂದರೆ ಸಾಕು. ಇನ್ನು ಇದಕ್ಕೆ ಹಾಕುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ 1 by 1 ನೋಡ್ತಾ ಹೋಗೋಣ. ನಾವಾಗಲೇ ಮಾಡಿ ಇಟ್ಟಂತಹ ಹುಣಸೆ ಹಣ್ಣಿನ ರಸವನ್ನು ಮೊದಲಿಗೆ ಹಾಕ್ಕೊಳ್ಬೇಕು ಇದಕ್ಕೆ. ಆಮೇಲೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು. 1 ಲೋಟ ಆಗುವಷ್ಟು ನೀರನ್ನು ಮೇಲಿಂದ ಹಾಕ್ಕೊಂಡಿದ್ದೀನಿ. ಇನ್ನು ಸಣ್ಣಗೆ ಹೆಚ್ಚಿದಂತಹ ಹಸಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ಬೇಕು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಬೋದು, ಆಮೇಲೆ ಹಸಿ ಶುಂಠಿ ಸ್ವಲ್ಪ ಇದ್ದರೆ ಸಾಕು. ಇವಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಇಲ್ಲಿ ಹತ್ರ ಸುಮಾರು ಒಂದು 2 ಅಚ್ಚು ಬೆಲ್ಲಕ್ಕಿಂತಲೂ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲಿಂದ ನೀರನ್ನು ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ, ಸರಿಯಾಗಿ ಬೇಯಬೇಕು, ಆಮೇಲೆ ಬೆಲ್ಲ ಎಲ್ಲ ಕರಗಬೇಕಲ್ಲ ಅದಕ್ಕೋಸ್ಕರ.
ಈಗ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇನ್ನು ಬೆಲ್ಲ ಆಮೇಲೆ ಉಪ್ಪನ್ನೆಲ್ಲ ಹಾಕಿರೋದ್ರಿಂದ ಅದರ ಕನ್ಸಿಸ್ಟೆನ್ಸಿ ಕೂಡ ಹಾಗೆಯೇ ಥಿಕ್ನೆಸ್ಸು ಬರುತ್ತೆ ನಿಮಗೆ. ಸ್ವಲ್ಪ ಕಲರ್ ಕೂಡ ಕಪ್ಪು ಕಲರಿಗೆ ಟರ್ನ್ ಆಗುತ್ತೆ, ಅಲ್ಲಿ ತನಕ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಈಗ 5ರಿಂದ 7 ನಿಮಿಷ ಕುದಿಸಿದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಕಲರೆಲ್ಲ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ತುಂಬ ಥಿಕ್ನೆಸ್ ಬರುತ್ತಿದೆ ನೋಡಿ, ಇನ್ನೂ ಕೂಡ ಆಗಬೇಕು, ಸ್ವಲ್ಪ ಟೈಮು 3 ನಿಮಿಷದಿಂದ 5 ನಿಮಿಷ ಕುದಿಸ್ಬೇಕಾಗತ್ತೆ. ಇನ್ನು ಲಾಸ್ಟ್ ಹಂತದಲ್ಲಿ ನಾವು ಮಾಡಿ ಇಟ್ಟಂತಹ ಇಂಗಿನ ರಸವನ್ನು ಕೂಡ ಹಾಕ್ಕೊಳ್ಬೇಕು. ಮೊದಲೇ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು, ಕಹಿ ಬರುತ್ತೆ. ಇಂಗು ಎಲ್ಲ ಲಾಸ್ಟಲ್ಲೇ ಹಾಕಿದರೆ ಪರಿಮಳ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಲಾಸ್ಟ್ ಹಂತ ನಾನೀಗ ತೋರಿಸ್ತಾ ಇದ್ದೀನಿ. ಈ ಹಂತದಲ್ಲಿ ಇಂಗಿನ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಂಗಿನ ನೀರನ್ನು ಹಾಕಿ ಆದ ನಂತರ ಒಂದು 2 ನಿಮಿಷ ಕುದಿಸಿದರೆ ಸಾಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಆಗಿದೆ. ಇನ್ನು ಇದನ್ನು ತೆಗೆದು ಸೈಡಲ್ಲಿ ಇಡೋಣ. ಲಾಸ್ಟಲ್ಲಿ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಸಿಡಿದಾದ ನಂತರ ಕೊನೆಯಲ್ಲಿ ನಾವು ಇದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಾದರೆ ಒಳ್ಳೆಯ ಒಗ್ಗರಣೆ ಕೂಡ ರೆಡಿ ಆಗುತ್ತೆ. ಸೂಪರ್ ಆದಂತಹ ಪುಳಿಂಜಿ ಕೂಡ ರೆಡಿ ಆಯಿತು ನೋಡಿ. ಊಟದೊಟ್ಟಿಗಂತೂ ಗಂಜಿ ಒಟ್ಟಿಗೆ ಇದನ್ನು ಸೇರಿಸ್ಕೊಂಡು ತಿಂದರೆ ಸೂಪರ್ ಆದಂತಹ ಟೇಸ್ಟ್ ಅಂತ ಹೇಳ್ಬೋದು. ಇನ್ನು ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಈ ಥರ ಆಕೃತಿಗಳನ್ನು ಕೂಡ ನಾವು ಮಾಡಿ ಸರ್ವ್ ಮಾಡಿದ್ರಂತೂ ಅದರ ಲೆವೆಲ್ಲೇ ಬೇರೆಯಾಗಿರುತ್ತೆ. ಆರೆಂಜ್ ಸಿಪ್ಪೆಯನ್ನು ಈ ಥರ ಬಿಸಾಡೋದರ ಬದಲು ಹಲವಾರು ರೆಸಿಪಿಗಳನ್ನು ನಾವು ಟ್ರೈ ಮಾಡ್ಕೊಳ್ಬೋದು. ತುಂಬ ಕಡಿಮೆಗೆ ಸೀಸನಲ್ಲಿ ಆರೆಂಜ್ ಸಿಗಬೇಕಾದ್ರೆ ಈ ಥರದ ರೆಸಿಪಿಗಳನ್ನು ನಾವು ಮಾಡಿ ಇಟ್ಕೊಂಡ್ರೆ ಇಡ್ಲಿಗೋ ಚಪಾತಿಗೋ ಅನ್ನಕ್ಕೋ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಉಪಯೋಗ ಮಾಡ್ಕೊಳ್ಬೋದು. ಆರೆಂಜ್ ಸಿಪ್ಪೆಯಿಂದ ಸೂಪರ್ ಆದಂತಹ ಪುಳಿಂಜಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.